ಅಮೆರಿಕದ ಮೇಲೆ ಯುದ್ಧವನ್ನ ತೀವ್ರಗೊಳಿಸೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಸಮುದ್ರದಲ್ಲಿ ಬಾಂಬ್ ಇಟ್ಟು ಹಡಗು ಸ್ಫೋಟಕ್ಕೆ ಸ್ಕೆಚ್ ಹಾಕಲಾಗ್ತಾ ಇದೆ. ಅಮೆರಿಕದ ಮೇಲೆ ಯುದ್ಧವನ್ನ ತೀವ್ರಗೊಳಿಸಲೇಬೇಕು ಅಂತ ತಂತ್ರ ರೂಪಿಸಿಕೊಳ್ಳಲಾಗ್ತಾ ಇದೆ. ಸಮುದ್ರದಲ್ಲಿ ಬಾಂಬ್ ಇಟ್ಟು ಹಡಗು ಸ್ಫೋಟಕ್ಕೆ ಸ್ಕೆಚ್ ಹಾಕಲಾಗ್ತಿದೆ. ತೈಲ ಹಡಗು ಸ್ಫೋಟಕ್ಕೆ ಇರಾನ್ ಮಹಾಸಂಚನ್ನ ರೂಪಿಸ್ತಿರುವುದು. ಇರಾನ್ನ ಭೌಗೋಳಿಕ ಲಕ್ಷಣಗಳು ಹೇಗಿದೆ ಅಂತ ಹೇಳಿದ್ರೆ, ಯುದ್ಧವನ್ನ ಭೂಸೇನೆಯ ಮೂಲಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಾಯುಸೇನೆಯ ಮೂಲಕ ಮಾಡಬೇಕು, ಅದನ್ನು ಬಿಟ್ಟರೆ ಅದರ ಮೂಲಕ ಯುದ್ಧವನ್ನು ಸಾರಬೇಕಾಗತ್ತೆ. ಆದರೆ ಈಗ ಏನು ಕೆಲವೊಂದಷ್ಟು ವಸ್ತುಗಳನ್ನು ನಾವು ಸರಬರಾಜು ಮಾಡ್ಕೊಳ್ಬೇಕು, ಸರಕು ಸೇವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇರಾನ್ನಲ್ಲಿರುವಂಥ ಹರ್ಮೂಜ್ ಜಲಸಂಧಿ ಬಹುತೇಕವಾಗಿ ಹೆಲ್ಪ್ ಮಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗ ಬ್ರೇಕ್ ಡೌನ್ ಮಾಡಿದೆ. ಹಾಗೆ ಅಮೆರಿಕದಲ್ಲೂ ಕೂಡ ಸಾಗಿಸಲಾಗ್ತಾ ಇರುವಂಥ ಕೆಲವೊಂದಷ್ಟು ಸರಕು ಸೇವೆಗಳ ಮೇಲೆ ಇರಾನ್ ಕಣ್ಣಿಟ್ಟಿರೋದು ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಈಗ ನೀರಿನ ಮೂಲಕ, ಜಲದ ಮೂಲಕ ಈಗ ಸರಬರಾಜು ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಷ್ಟು ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಕೇಬಲ್ಗಳನ್ನು ಕೂಡ ಸಮುದ್ರದ ಅಡಿಭಾಗದಲ್ಲಿ ಅಳವಡಿಕೆ ಮಾಡಿರೋದನ್ನು ಕೂಡ ಇರಾನ್ ಈಗ ಗಮನ ವಹಿಸಿರೋದು. ಜೊತೆಗೆ ಅದೊಂದು ಕಟ್ ಆಫ್ ಮಾಡಿಬಿಟ್ರೆ ದೇಶದೆಲ್ಲೆಡೆ ಅಥವಾ ವಿಶ್ವದೆಲ್ಲೆಡೆ ತಲ್ಲಣಗೊಂಡು ಬಿಡುತ್ತೆ. ಯಾಕಂದರೆ ನೆಟ್ವರ್ಕೇ ವರ್ಕ್ ಆಗೋದಿಲ್ಲ ಅನ್ನೋದು ಕೂಡ ಇರಾನ್ನ ಏನು ಕೆಲವೊಂದಷ್ಟು ರೂಪುರೇಷೆಗಳಲ್ಲಿ ಅಥವಾ ಪ್ಲಾನ್ ಮಾಡ್ಕೊಂಡಿರೋದ್ರಲ್ಲಿ ಒಂದು. ಸಂಬಂಧಪಟ್ಟಂತೆ ಈಗ ಸಮುದ್ರದಲ್ಲಿ ಬಾಂಬ್ ಇಟ್ಬಿಡೋಣ, ಹಡಗು ಸ್ಫೋಟ ಮಾಡೋಣ ಅನ್ನುವಂತಹ ರೂಪುರೇಷೆಯನ್ನು ಮಾಡ್ಕೊಳ್ತಾ ಇದೆ. ತೈಲ ಹಡಗು ಸ್ಫೋಟಕ್ಕೆ ಇರಾನ್ ಮಹಾಸಂಚನ್ನೇ ರೂಪಿಸಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ನ ಯುದ್ಧ ಭೀಕರತೆ ದಿನದಿಂದ ದಿನಕ್ಕೆ ಸಾವಿನ ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಭೂಸೇನೆಯ ಮೂಲಕ ಖಂಡಿತವಾಗ್ಲೂ ಸೈನಿಕರು ಬರುವುದು, ಯುದ್ಧವನ್ನು ಸಾರುವುದು ಅದು ಆಗೋದಿಲ್ಲ. ಜೊತೆಗೆ ಈಗ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಯುದ್ಧಕ್ಕೆ ನಿಂತ್ಕೊಳ್ತೀವಿ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಏನೇ ಯುದ್ಧವನ್ನು ಸಾರಬೇಕಂತ ಹೇಳಿದ್ರು ಈಗ ನೀವು ಗಮನಿಸ್ತಾ ಇರೋ ಹಾಗೆ ಕ್ಷಿಪಣಿಯ ಮೂಲಕವೋ ಅಥವಾ ಡ್ರೋನ್ನ ಮೂಲಕವೋ ಬಿಟ್ಟರೆ ಜಲದ ಮೂಲಕ ಯುದ್ಧವನ್ನು ಸಾರಬಹುದು. ಹಾಗಾಗಿ ಜಲದ ಮೂಲಕ ಓಡಾಡುವಂಥ ಹಡಗುಗಳನ್ನು ಈಗ ಟಾರ್ಗೆಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ನಾವು ಆಗಲೇ ಡೀಟೇಲ್ಸ್ ಕೊಡ್ತಾ ಇದ್ದ ಹಾಗೆ 415 ಮಿಲಿಯನ್ ಬ್ಯಾರೆಲ್ ತೈಲವನ್ನ US ಹೊಂದಿದೆ. ಇದನ್ನೆಲ್ಲ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಹಡಗಿನ ಮುಖಾಂತರವೇ. ಸೊ ಹಾಗಾಗಿ ಹಡಗನ್ನೇ ಟಾರ್ಗೆಟ್ ಮಾಡಿಬಿಟ್ರೆ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಡಗು ಕೆಲವೊಂದಷ್ಟು ಕಚ್ಚಾ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತವೆ. ಹಾಗಾಗಿ ಆ ಟಾರ್ಗೆಟ್ ಮಾಡೋದಕ್ಕೆ ಇರಾನ್ ಮುಂದಾಗಿರೋದು. ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೆರಡು ಬಾರಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯುದ್ಧವನ್ನ ನಿಲ್ಲಿಸಿ ಅಂತ. ಬಟ್ ಇರಾನ್ ಮಾತ್ರ ನಾವು ನಾಶವಾದ್ರೂ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಂಪು ಬಾವುಟವನ್ನ ಹಾರಿಸೋದ್ರ ಮೂಲಕ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು, ನೀವು ಯುದ್ಧವನ್ನ ಶುರು ಮಾಡಿದಿರಿ, ನಾವು ಯುದ್ಧವನ್ನ ಕೊನೆಗಳಿಸ್ತೀವಿ ಅನ್ನೋದಾಗಿ ಯುದ್ಧದ ಸಮರಕ್ಕೆ ನಿಂತಂತೆ ಕಾಣಿಸ್ತಾ ಇದೆ, ಟೊಂಕ ಕಟ್ಟಿ ನಿಂತಂತೆ ಕಾಣಿಸ್ತಾ ಇದೆ. ಮುಂದುವರೆದ ಭಾಗ ಈಗ ಸಮುದ್ರದಲ್ಲಿ ಬಾಂಬ್ ಇಟ್ಟು ಹಡಗುಗಳ ಸ್ಫೋಟಕ್ಕೆ ಸ್ಕೆಚ್ ಹಾಕೊಂಡಿದೆ.